ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ದೇಸಾಯಿ ಅಂತೇಳಿ ಪ್ರಾಪರ್ ನಂದು ಅತ್ನಿ. ಆಲ್ರೆಡಿ ಆರ್ಗನೈಸೇಷನ್ ಒಳಗೆ 4 ಮಂತ್ 4 ತಿಂಗಳಾಯ್ತು ನಾನು ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸನ್ನು. ನಾವು ಆಲ್ರೆಡಿ ರಿಸಲ್ಟ್ ಕೊಟ್ಟದ್ದು ಅರ್ಥರೈಟಿಸ್ ಮೇಲೆ ಕೆಲಸ ಮಾಡಿದ್ವಿ. ಅರ್ಥರೈಟಿಸ್ ಮೇಲೆ ಮೋರಿಂಗಾ ಪ್ಲಸ್ಸು ವಿಟಮಿನ್ D3 ಗ್ಲೂಕೋಸಮೈನ್ ಏನು ನಾವು ಮೇಡಮ್ಗೆ ಸಜೆಸ್ಟ್ ರಿಪೋರ್ಟ್ ಹಾಕಿದ್ವಲ್ಲ ಬೆರಸ್ದಾರ್ ಮೇಡಮ್ಗೆ, ಅವ್ರ ಥ್ರೂ ನಾವು ಕೊಟ್ಟಿದ್ದೀವಿ. ಪ್ಯಾರಲಿಸಿಸ್ ಕೂಡ ಇತ್ತು, ಅವರು ಪ್ಯಾರಲಿಸಿಸ್ ತೊಗೊಂಡಿಲ್ಲ, ಆದರೂ ಕೂಡ ಪ್ಯಾರಲಿಸಿಸ್ ವರ್ಕ್ ಆಗ್ತಾ ಇದೆ. ಹ್ಯಾಂಡ್ ಅವ್ರದ್ದು ಮೇಲೆ ಹೇಳ್ತಾ ಇದೆ ಕೈ, ಅದು ನಂಬರ್ 1 ರಿಸಲ್ಟ್ ಆಗಿದೆ. ಅದರ ನಂತರ ಆರ್ಗ್ಯಾನಿಕ್, ಓಕೆ ಥ್ಯಾಂಕ್ ಯು. ಆಮೇಲೆ ಆರ್ಗ್ಯಾನಿಕ್ ಇನ್ನು ಹೇಳಬೇಕು, ನಾವು ಆಯುರ್ವೇದ ಕೊಟ್ಟಿವಿ ಹೆಲ್ತ್ಗೆ. ಆರ್ಗ್ಯಾನಿಕ್ ಇನ್ನು ಭೂಮಿಗೆ ಸಾಯಿಲ್ ಅಪ್ಲಿಕೇಶನಲ್ಲಿ ಕಬ್ಬಿಗೆ ನಾವು ಫಸ್ಟ್ ರಿಸಲ್ಟ್ ಮಾಡಿದ್ದೀವಿ. ಕಬ್ಬು ಮರಿ ಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲಾಗಿತ್ತು, ಅವ್ರದ್ದು ಮರಿ ಕೂಡ ಜಾಸ್ತಿ ಆಗಿದೆ, ಹೈಟ್ ಆಗಿದೆ. ನಂಬರ್ 1 ಸಾಯಿಲ್ ಕೇರ್ ಕೊಟ್ಟಿದ್ದೀವಿ. ಆಮೇಲೆ ಇದು ನಮ್ದು ಶುಗರ್ ಕೇನ್ ಕಿಟ್ ಇದೆಲ್ಲ ಕಿಟ್ ಕೊಟ್ಟಿದ್ದೀವಿ. 8 ಬ್ಯಾಕ್ಟೀರಿಯಾ ZMB KMB ಏನಿದೆಯಲ್ಲ ಟೋಟಲ್ ಬ್ಯಾಕ್ಟೀರಿಯಾ ಕಲ್ಚರ್ ಜಬರ್ದಸ್ತ್ ರಿಸಲ್ಟ್ ಆಗಿದೆ ಅವ್ರಿಗೆ ಕೂಡ. ಓಕೆ ಥ್ಯಾಂಕ್ ಯು. ಹೆಲ್ತ್ ವೆಲ್ತ್ हॅपीनेस. ओके थँक्यू व्हेरी मच. शुगर केन साठी सरांनी जो रिझल्ट घेतला, मरी मीन्स फुटवा येण्यासाठी तिथं कुठलाही प्रॉडक्ट एवढं जास्त काम करत नाहीये, तर सरांनी तिथं पण त्यासाठी रिझल्ट खूप छान घेतला. ಕರ್ನಾಟಕದಿಂದ MN ಬಿಸ್ತಿ ಅಂತ ಬೇಸಿಕಲಿ ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಟೀಚರು. ನಮ್ಮ ಶಾಲೆಯಲ್ಲಿ ಒಬ್ಬ ಶಿಕ್ಷಕಿಯರು ಟೀಚರ್ ನನ್ನ ಜೊತೆ ಸುಮಾರು 5-6 ವರ್ಷದಿಂದ ಸರ್ವಿಸ್ ಮಾಡ್ತಾಯಿದ್ರು. ಅವರಿಗೆ ಏನು ತೊಂದರೆ ಇತ್ತು ನನಗೆ ಗೊತ್ತಿರಲಿಲ್ಲ. ನಾನು ಕಾಮನ್ನಾಗಿ ಒಂದು ಸ್ಮಾಲ್ 45 ರೂಪೀಸ್ ನೀಮ್ ಸೋಪನ್ನು ಕೊಟ್ಟಿದ್ದೆ. ಆ ಸೋಪು ಅವರು ನನಗೆ ಗೊತ್ತಿರಲಾರ್ದು ಯೂಸ್ ಮಾಡಿದ್ರು. ಒಂದು 8-15 ದಿವಸ ನಂತರ ನಮ್ಮ ಸರ್ ಬಂದಿದ್ದು, ದೇಸಾಯಿ ಸರ್ ಬಂದಾಗ ಸ್ಕೂಲಲ್ಲಿ ಪ್ರೋಗ್ರಾಮ್ ಮಾಡಿದ್ದೀವಿ. ಆವಾಗ ತಮ್ಮ ರಿಸಲ್ಟನ್ನು ಶೇರ್ ಮಾಡಿದರು. ನಿಮ್ಮ ನೋಡ್ಬೋದು ಈ ಅವ ಫೋಟೋ. ಆ ಟೀಚರ್ ಕಾಲನ್ನು ನಾನು ನೋಡಿರಲಿಲ್ಲ, ನನ್ನ ಜೊತೆ ಸರ್ವಿಸ್ ಮಾಡ್ತಾಯಿದ್ರು, ನಾನು ಕಾಲು ನೋಡಿರಲಿಲ್ಲ. ಅವರಿಗೆ ಸುಮಾರು ಒಂದು 4-5 ವರ್ಷದಿಂದ ಸ್ಕಿನ್ ಪ್ರಾಬ್ಲಮ್ ಇತ್ತು. ಸ್ಕಿನ್ ಪ್ರಾಬ್ಲಮು 20-25-40,000 ಖರ್ಚು ಮಾಡಿದರು. ಬಟ್ ನೋ ರಿಸಲ್ಟ್ ಬಂದಿರಲಿಲ್ಲ. ಒಂದು 45 ರೂಪೀಸ್ ಸೋಪ್ನಿಂದ ರಿಸಲ್ಟ್ ಬಂದಿದೆ ಅಂದರೆ ಇಟ್ ಈಸ್ ಮಿರಾಕಲ್. ಅವಾಗಿಂದ ಅವ್ರ ಟೀಚರು ನನ್ನ ಬಿಲೀವ್ ಮಾಡಿದರು. ಎಲ್ಲರೂ ಪ್ರತಿಯೊಬ್ಬರು ಕೇಳಿ ಪ್ರಾಡಕ್ಟ್ ತಗೋತಾ ಇದ್ದಾರೆ. ಇಟ್ ಈಸ್ ಥ್ಯಾಂಕ್ಸ್ ಟು ಸನ್ನಿ. सरांचा स्टाफ मेंबर आहे, प्रोफेशनली टीचरच होत्या मॅडम. ॲक्च्युली त्यांना माहीत नव्हतं डिसीज काय आहे, तर त्यांनी काय केलं, एक नीम सोप आपला 45 रुपीजचा नीम सोप त्या लेडीजला वापरायला दिलं. आत्तापर्यंत 45,000 रुपये ज्या लेडीजनं स्किन डिसीजसाठी खर्च केली होती, फक्त आणि फक्त आपल्या स्किनच्या तो एक 45 रुपयाचा साबण नीम साबणचा थोडा रिझल्ट आहे. ನನ್ನ ಹೆಸರು ಡಾಕ್ಟರ್ ಆರ್ ಎ ಸತ್ಯ ಅಂತ, ಅತ್ರಿಯಿಂದ ಬಂದಿದ್ದೇವೆ. ನಾನು ಒಂದು ಪೇಷಂಟ್ ಕೊಟ್ಟದ್ದು ಮ್ಯಾಗ್ರೇನ್ ಪ್ರಾಬ್ಲಮ್ ಇತ್ತು, ಶುಗರ್ ಇತ್ತು, BP ಇತ್ತು. ಅದನ್ನು ಪೇಷಂಟು 2 ಕೈದಿಂದ ಹಿಡ್ಕೊಂಡು ನನ್ನ ದವಾಖಾನೆಗೆ ಬಂದಾಗ ಆ ಪೇಷಂಟು ಇನ್ನು ಸಾಯ್ತಿದೆ ಅಂತ ಬಿಟ್ಟಿದ್ರು. ಅವರು ಏನು ಹೇಳಿದ್ರು ಅಂದರೆ, ಇಲ್ಲ ಇನ್ನು ಮಿರಜ್ದಾಗ ಹಾಸ್ಪಿಟಲಲ್ಲಿ ವರ್ಕ್ ಎಷ್ಟು ಐತಿರಲ್ಲ, ಆದರೂ ನಮ್ಮ ಪೇಷಂಟು ನಾನು ಕೊಟ್ಟದಾಗ ಡೈಬೋಸುದ ಟ್ಯಾಬ್ಲೆಟು, ನೀಮ್ ಟ್ಯಾಬ್ಲೆಟು ಆ್ಯಂಡ್ ಮ್ಯಾಗ್ರೇನಿಂದ ವೇದಾಮೃತ ಕೊಟ್ಟಿದ್ದೇವೆ. ಆ ಕೊಟ್ಟದಾಗ ಪೇಷಂಟು 15 ದಿವಸದಿಂದ 21 ದಿವಸನಾಗ ನನ್ನ ಪೇಷಂಟು ಒಬ್ಬರೇ ಅಂತ ನಮ್ಮ ದವಾಖಾನೆಗೆ ಬಂದರು. ओके. हेल्थ अँड वेल्थ हॅपीनेस. पेशंट चालत दवाखान्यापर्यंत पण येत नव्हते आणि खूप म्हणजे होप सोडून दिला होता त्या पेशंटनी. त्यांना सरांनी जो आपला सप्लिमेंट दिले ते दिल्यानंतर तो स्वतः उठून बाकी सगळे काम करायला 1.5 लाख रुपये आतापर्यंत त्या व्यक्तीनं खर्च करून थकलेला व्यक्ती आज आपल्या सनेचे ಪ್ರಾಡಕ್ಟ್ ಯೂಸ್ करून ಸರಾಂನಿ ಜಬರ್ದಸ್ತ್ ರಿಸಲ್ಟ್ घेतला. ಹಲೋ, ನಾನು ಡಾಕ್ಟರ್ ರಾಯಪ್ಪ ಹ್ಯಾಪ್ನವ್ರು ಅಂತ ಕರ್ನಾಟಕದಿಂದ ಬಂದಿದ್ದೇನೆ. ನಾವು ಮೊದಲು ಫಸ್ಟ್ ಕೃಷ್ಣ ಸ್ವರೂಪ್ ಇದ್ದಂಥ ಅಶೋಕ್ ತೊಗೊಂಡ ಅವರಿಗೆ ನಮ್ಮಣ್ಣಗಳನ್ನು ಸಲ್ಲಿಸಿಕಾರ ಈ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಲ್ರಿ. ನಾನು ಆ್ಯಕ್ಚುಲಿ 30 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಐ ಆಮ್ ಹೋಮಿಯೋ ರೆಮಿಡಿ ಅಂದ್ರೆ ರೆಗ್ಯುಲರ್ ಪೇಷಂಟ್ ಜನರಲ್ ಪೇಷಂಟ್ ನೋಡ್ತಾ ಇದ್ದೇನೆ ರೀ. ಜನರಲ್ ಅಂತಂದ್ರೆ ಆಲ್ ಟೋಟಲ್ ಪೇಷಂಟ್ಸ್, ಆರ್ಥರೈಟಿಸ್ ಇರಲಿ ಅಥವಾ PCOD ಕೇಸ್ ಇರಲಿ, ಗೈನಾಕ್ ಇರಲಿ, ಹಾರ್ಟ್ ಇರಲಿ, ಗಟ್ ಇರಲಿ, ಎಲ್ಲ ಪೇಷಂಟ್ಗಳು ರೀ. ಟೋಟಲ್ ಆರ್ಥರೈಟಿಸ್ ಪೇಷಂಟ್ ಈಸ್ ಗಿವನ್ ಇನ್ 25 to 30 ಪೇಷಂಟ್ ಈಸ್ ಕ್ಯೂರ್. ಏನಂತಂದ್ರೆ ಡಯಾಬಿಟಿಸ್ ಪೇಷಂಟ್ ಆಲ್ಸೋ ಕ್ಯೂರ್. ಅದು ಗಿವನ್ ಇನ್ ಆಲ್ ಆಯುರ್ವೇದ ಪ್ರಾಡಕ್ಟ್. ಮೈ ಮೇಡಮ್ ಆಲ್ಸೋ ಈಸ್ ಅಂತ ಒನ್ ಆಫ್ ದ ಡಾಕ್ಟರ್.
अब AMS से गिवन डिलीवरी भी मैं करते हैं PCOD केस में इसमें नारी प्रिया गिवन, नारी सत्वा गिवन और आकाश सोना गिवन, और कांसीव हो गया 2 महीने में कांसीव हो गया पेशेंट, आर्थराइटिस पेशेंट, शुगर पेशेंट पे कंट्रोल हो गया। मैं हमको क्या टाइम नहीं ज़्यादा नहीं, हमको बात गया तो 2 घंटा लगते हैं। मैं हमको क्या हम रेगुलर लीडिंग प्रैक्टिशनर है। मैं 30 साल से कोरोना में 16,000 पेशेंट में देखा है। ग्लव्स भी नहीं, मास्क भी नहीं। हमारा दवाखाने में एक पेशेंट भी क्या मृत्यु नहीं हो गया हमारे दवाखाने में, मैं देखा है। क्योंकि खुद खाना जी सर और सरिता मैडम हमारे घर को आको सब देख को हमको एडवाइस किया। थैंक यू। हेल्थ हमको संडे में आया तो बहुत अच्छा लग रहा है। सर ऑलरेडी डॉक्टर आहेत, प्रोफेशनल बघायला गेलं तर सर एकच म्हणतात, आज अशोक सरांच्या माध्यमातून देव आम्हाला भेटलं म्हणून. ओके. आणि सविता अवतडे मॅडम आणि तानाजी अवतडे सर त्यांच्यापर्यंत पोहोचलेत आणि त्या ज्या सप्लिमेंटची माहिती त्यांनी दिली त्यातनं आतापर्यंत त्यांनी 45+ पेशंटची जीव वाचवले. म्हणजे आज डॉक्टरांना जर कॉन्फिडन्स येत असेल तर आपल्याला तर लय जबरदस्त काम करता येत आहे की नाही. ಹಲೋ, ಎಲ್ಲರಿಗೆ ನಮಸ್ಕಾರ ರೀ. ನಾನು ಸಂಧಿವಾತದ ಔಷಧ ಕೊಟ್ಟಿದ್ದೇನೆ ರೀ. ಸಂಧಿವಾತ. ಆ ಪೇಷಂಟ್ ರೀ 50 ವರ್ಷದ ಲೇಡೀಸ್ ಇದಾರೆ ರೀ. ಅವರು ಕರ್ನಾಟಕದ ಒಂದು ಕರ್ನಾಟಕದಾಗ ರೀ ದೊಡ್ಡ ದವಾಖಾನೆ ಇದು ಬೆಳಗಾವಾಗ ರೀ. ಆ ದವಾಖಾನ್ಯಾಗ ಆ ಪೇಷಂಟ್ 3 ವರ್ಷ ಹೋಗಿತ್ತು ರೀ. 3 ವರ್ಷ ಟ್ರೀಟ್ಮೆಂಟ್ ತೊಗೊಂಡ್ ಬಿ ಅದು ಕಡಿಮೆ ಆಗಿಲ್ಲ ರೀ. ಇಲ್ಲಿಂದ ಶಿರಾ ಹರಿದ ಒಳಗಿಂದ ಗಟ್ಟು ತೆಗ್ದಾರ್ರಿ. ನಮ್ಮ ಒಂದು ಬಾಟ್ಲಿದಾಗ ಬಿಟ್ರಿ. ಅದನ್ನ ಮೇಡಮ್ಗೆ ರಿಪೋರ್ಟ್ ಕೊಟ್ಟಿನಿ ರೀ, ರಾಜೇಶ್ವರಿ ಮೇಡಮ್ ಡಾಕ್ಟರ್. ಅವ್ರು ಕೊಟ್ಟ ಮ್ಯಾಗ ರೀ, ಅವ್ರ ರಿಪೋರ್ಟ್ ನನಗೆ ಕೊಟ್ಟ ಮ್ಯಾಗ ರೀ ನನಗೆ ಹೇಳ್ರಿ ಔಷಧ ಇದ್ದದ್ದು ಕೊಡ್ರಿ ಅಂತ ಹೇಳಿ ಅವ್ರ 3 ಲಕ್ಷ ರೂಪಾಯಿ ಖರ್ಚು ಮಾಡಿರಿ ಇದಲ್ಲ ಬೆಳಗಾವಿ ಕೈಲ್ಯಾಗ ರೀ. ಅಂದ್ರೆ ಪೇಷಂಟ್ ಮಲ್ಕೊಂಡಿತ್ತು ರೀ. ಹಿಂಗೆ ಕೈಲೇ ರೀ ಬಲಗೈಗೆ ಆಗಿತ್ತು ರೀ. ಬಲಗೈನ ಗಟ್ಟು ತೆಗದ್ರಿ. ಅದು ಗಟ್ಟು ತೆಗೆದ ಮ್ಯಾಗ ರೀ ಆಕಿಗೆ ಚಮಚೆ ತುಲೈತೆ ರೀ. ಊಟದ ಸ್ಪೂನ್ ಭೀ ಎಬ್ಸಕ್ಕೆ ಹೋಗಲಾಗಿತ್ತು ರೀ ಆಕಿಗೆ. ಆ ಪೇಷಂಟ್ ರೀ 15 ದಿನ ಸನೇಜದ ಔಷಧ ಕೊಟ್ಟಿನ ಆಕಾಶ್ ಸೋನಾ ಯೋಗಿರಾಜ್ ಇವ ಎಲ್ಲ ಕೊಟ್ರಿ. ಸನೇಜದ ಔಷಧ ಕೊಟ್ಟ ಮ್ಯಾಗ ರೀ 15 ದಿನದಾಗ ಆಕಿ ಎದ್ರಿ ಅಡವ್ಯಾಗ ನೀರು ಉಣ್ಸಕ್ಕೆ ಹೋಗಿದಾಳ್ರಿ. ಪೇರೇನ್ ರಿಸಲ್ಟ್. ಮತ್ತು ಮುಳಿವ್ಯಾದ ಪೇಷಂಟ್ ರೀ, ಮುಳಿವ್ಯಾದ ಪೇಷಂಟ್ 4 ವರ್ಷ ಅವ್ರಿಗೆ ಆರಾಮಿಲ್ಲಾಗಿತ್ತು ರೀ. ಮುಳಿವ್ಯಾದ ತ್ರಾಸ ಇತ್ತು ರೀ. ಔಷಧ ನಮ್ಮ ಸನೇಜದ ಔಷಧ ಕೊಟ್ಟ ಮ್ಯಾಗ ರೀ ಅವ್ರ 3 ದಿನದಾಗ ರಿಕವರಿ ಆಗಿದಾರೆ ರೀ. थँक्यू. संधिवातामध्ये काय प्रॉब्लेम असतं माहितीये, हात वगैरे आखडून असतात. त्या लेडीजला चमचा सुद्धा उचलायला येत नव्हतं आणि 3 वर्ष बेळगाव मध्ये स्पेशल म्हणजे एक हॉस्पिटलला नाव घेतलं जातं KEL म्हणून. आणि त्या हॉस्पिटलमध्ये 3 वर्ष त्या मॅडमने ट्रीटमेंट घेऊन सुद्धा जो रिझल्ट नव्हता तो आपल्या सनेजच्या प्रॉडक्टनी करून दाखवला. ಮೈ ನೇಮ್ ಈಸ್ ದಿಲ್ಶಾದ್ ರಾಮದುರ್ಗ್. ಮುಧೋಳದಿಂದ ಬಂದೀವ್ರಿ. ನಾವು ಮುಧೋಳದಿಂದ ಬಂದೀವ್ರಿ. ನನ್ನ ಹೆಸರು ದಿಲ್ಶಾದ್ ರಾಮದುರ್ಗ್ ಅಂತ ಹೇಳ್ರಿ. ಇದ್ರ ಮೇಡಮ್ ಮಹಾರಾಷ್ಟ್ರ ಯಾವುದು ಡಿಸೀಸ್ ಮತ್ತೆ ಪ್ರಾಡಕ್ಟ್ ಏನ್ ಕೊಟ್ರಿ ಅಷ್ಟೇ. ನಾನು ನಾರಿ ಪ್ರಿಯಾ ಕೊಟ್ಟಿದ್ದೇನೆ. ಅವ್ರಿಗೆ ನಾರಿ ಪ್ರಿಯಾ 3 ತಿಂಗಳು ಯೂಸ್ ಮಾಡ್ಬೇಕ್ರಿ ನೀವು ಅಂತ ಹೇಳಿದ್ರಿ. PCOD ಪ್ರಾಬ್ಲಮ್ ಆಗತ್ತದ ಅಂತ ಹೇಳಿದ್ರಿ ಅವ್ರು. 3 ತಿಂಗಳು ಯೂಸ್ ಮಾಡ್ಬೇಕು ನೀವು, ಆಮೇಲೆ ನಿಮ್ಗೆ ರಿಸಲ್ಟ್ ಬರ್ತದೆ ಅಂತ ಹೇಳಿದ್ದೇನೆ ರೀ ಅವ್ರಿಗೆ. ಅವರು 20 ದಿನದಾಗ ರಿಸಲ್ಟ್ ಬಂತ. ಆಮೇಲೆ ಅವ್ರು ದುಡ್ಡು ತೊಗೊಂಬಂದು ಕೊಟ್ರಿ. ಮತ್ತು ಅದಾಗದಿ 20 ದಿನದಾಗ ರಿಸಲ್ಟ್ ಬತ್ರಿ ಅದ್ರದ್ದು. ನಾನು ಅವ್ರಿಗೆ 3 ತಿಂಗಳು ಹೇಳಿದ್ದೇನೆ ರೀ. ಆಮೇಲೆ ಪೀಡಾಸತ್ವೇನು ಅದು ಚಲೋ ಐತ್ರಿ ಮಕ್ಕಳಿಗೆ, ಅದು ರಿಸಲ್ಟ್ ಬಂದೈತ್ರಿ. ಆಮೇಲೆ ಎಲ್ಲ ಪ್ರಾಡಕ್ಟು ನಾ ಯೂಸ್ ಮಾಡಾಕತ್ತೀನಿ. ಸೋಪ್ ಆಗಲಿ, ಆಮೇಲೆ ಆಗ ಆರ್ಗ್ಯಾನಿಕ್ ರೀ, अग्रिकल्चर का भी हम दे सकते हैं उधर, वो भी अच्छा रिजल्ट है. मॅडम PCOD साठी नारी प्रिया वापरून खूप छान रिझल्ट घेतलेत आणि सगळे प्रोडक्ट सर मॅडमनी दिलेत आणि ॲग्रिकल्चरची प्रोडक्ट पण दिले. ನನ್ನ ಹೆಸರು ಡಾಕ್ಟರ್ ಶಶಿಧರ್ ಕುಂಬಾರ್ ಅಂತ. ನಾನು ಅಥಣಿಯಿಂದ ಬಂದಿದ್ದೀನಿ. ನಾನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ತಂದೆಗೆ ಅರ್ಥ್ರೈಟಿಸ್, ರೊಮೆಟಾಯ್ಡ್ ಅರ್ಥ್ರೈಟಿಸ್ ಇತ್ತು. ಅವರಿಗೇ ಅರ್ಥೋರಿಚ್ ಟ್ಯಾಬ್ಲೆಟ್ ಇದು ಮೂರು ಟ್ಯಾಬ್ಲೆಟ್ ಕೊಟ್ಟು ಕೂಡಲೇ ಅವರಿಗೆ 8 ದಿವಸನಾಗ ಅವ್ರು ಮನ್ಯಾಗ ಕೂತಿದ್ರು, ನಡಿಯಾಕೆ ಬರ್ತಿಲ್ಲಾಗಿತ್ತು ಅವ್ರಿಗೆ. 9ನೇ ದಿವಸಕ್ಕೆ ಬಂದು ಅವರು ಮತ್ತೆ 2 ಕಿಟ್ ತೊಗೊಂಡು ಹೋದ್ರು ಅವರು ನನ್ನ ಕಡೆ ಅರ್ಥೋರಿಚ್. ಇನ್ನೊಂದು ನೀಮ್ ಸೋಪ್ನಿಂದ
ನೀಮ್ ಸೋಪ್ನಿಂದ ಒಬ್ರು ಬಂದ್ರು, ನನಗೆ ಅವ್ರು ಬಂಗ್ ಆಗಿತ್ತಂದ. ಬಂಗ್ ಆಗಿತ್ತು ಅಂದ ಕೂಡಲೇ ಅವ್ರಿಗೆ ನಾನು ನೀಮ್ ಸೋಪ್ ಯೂಸ್ ಮಾಡ್ರಿ, ಆಮ್ಯಾಗ ಬ್ಲಡ್ ಪ್ಯೂರಿಫೈರ್ ಅದು ಕೊಡೋಣ ಅಂತ. ಅದು 15 ದಿವಸ ಯೂಸ್ ಮಾಡಿದ ಕೂಡಲೇ ಅದು ಬಂಗ ಕಮ್ಮಿ ಆಗಿಬಿಟ್ಟಿತ್ತು. ಈ ಥರ ಒಂದಲ್ಲ 2-3 ಪೇಷಂಟ್ಗಳಿಗೆ ಕೊಟ್ಟ ಕೂಡಲೇ ರಿಸಲ್ಟ್ ಸರಿಯಾಗಿ ಹೊಂದಿದೆ. ಅದೇ ಥರನಾಗಿ ಪೈಲ್ಸ್ ಮುಳುವ್ಯಾಧಿಗೂ ಕೂಡ ಈ ನಮ್ಮ ಸನೇಜ್ ಮೆಡಿಸಿನ್ನಿಂದ ಉತ್ತಮವಾದ ಫಲಿತಾಂಶ ಸಿಕ್ಕಿದೆ. ಆದ ಕಾರಣ ಒಂದು ಪೇಷಂಟು ಸರ್ಜರಿಗೆ ಹೊಂಟಿತ್ತು, ಸರ್ಜರಿಗೆ ಹೋಗ್ಬೇಡಪ್ಪ, ಅವಾಯ್ಡ್ ಮಾಡೋಣ, 1-2 ದಿವಸ ನೋಡೋಣ ಅಂತ ಹೇಳಿದೆ. ಪೈಲ್ಸ್ ಕಿಟ್ ಕೊಟ್ಟ ಕೂಡಲೇ ಒಂದು 6ರಿಂದ 7ನೇ ದಿವಸಿಗೆ ಅವನದು ರಕ್ತ ಮತ್ತು ಉರಿತ ಎಲ್ಲ ಕಮ್ಮಿಯಾಗಿ ಅವನು ಕೂಡ ಸ್ಯಾಟಿಸ್ಫೈಡ್ ಆಗಿದೆ. ಇದು ಸನೇಜದ ಚಮತ್ಕಾರ ಅಂತ ಹೇಳ್ತೇನೆ. ನಮಸ್ಕಾರ ಎಲ್ಲರಿಗೂ ರೀ. ನಾವು ಡಾಕ್ಟರ್ ಅರುಣ್ ಮಸರಗುಪ್ಪಿ ಅಂತ, ಬೆಳಗಾವಿ ಜಿಲ್ಲಾ, ಕರ್ನಾಟಕ, ಬೆಳಗಾವಿ ಜಿಲ್ಲಾ, ಚಿಕ್ಕೋಡಿ ತಾಲೂಕು, ನಾಗರಮೂಲಿಯಿಂದ ಮಾತು. ನಾವು ಪ್ಯಾರಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತೇವೆ ಮೊದಲೇದಂದರು. ಈಗ ಇದು ಸನ್ನಿಧಿದೊಳಗೆ ಬಂದ ಬಳಿಕ ನಾವು ಇದರಿಂದ ಚಲೋ ರಿಸಲ್ಟ್ ಬರತ್ರಿ. ಇದರಿಂದ ಕೊಡತ್ತೀರಿ. ಈಗ ವೇದಾಮೃತ, ಆಕಾಶವನ ಮತ್ತು ಬಾಡಿ ಮಸಾಜ್ ಆಯಿಲ್ ಬರ್ತದ್ರಿ. ಅದು ಮತ್ತೊಂದು ರೀ ಬೆಸ್ಟ್ ಇದು ಕೊಡೋದ್ರಿಂದ ಬೆಸ್ಟ್ ರಿಲೀಫ್ ಬರತ್ರಿ, ಚಲೋ ರಿಸಲ್ಟ್ ಬರತ್ತವ. ಆರ್ಥರೈಟಿಸ್ ಒಳಗೆ ಎಲ್ಲ ಗುಡ್ ರಿಸಲ್ಟ್ ಬರತ್ತವ. ಪಾಲಿಸಿದೊಳಗೆ ಚಲೋ ರಿಸಲ್ಟ್ ಐತಿ. ಅದ್ರದ್ದು ಟ್ರೀಟ್ಮೆಂಟ್ ಚಲೋ ಕೊಡತ್ತೈತಿ. ಸ್ಕಿನ್ ಮ್ಯಾಗೂ ಚಲೋ ರಿಸಲ್ಟ್ ಐತಿ, ಅದ್ರ ಬಗ್ಗೆ ಕೊಡತ್ತಿದ್ವಿ. ಮತ್ತು ಎಲ್ಲ ಪ್ರಾಡಕ್ಟ್ಸ್ ಚಲೋ ಅದಾವ್ರಿ. ಹೇರ್ ಆಯಿಲ್ ಮ್ಯಾಗ ಚಲೋ ಐತಿ. ಹೇರ್ ಆಯಿಲ್, ಹೇರ್ ಡ್ಯಾಂಡ್ರಫ್, ಹೇರ್ ಫಾಲಿಂಗ್ ಅದ್ರ ಮ್ಯಾಗೂ ಚಲೋ ರಿಸಲ್ಟ್ ಬರತ್ತೈತಿ. ಮತ್ತು ಎಲ್ಲ ಗುಡ್ ಹೆಲ್ತ್ ಆ್ಯಂಡ್ ವೆಲ್ತ್, ಹ್ಯಾಪಿನೆಸ್ ಎಲ್ಲ ಚಲೋ ಐತಿ. ಎಲ್ಲರೂ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಹೆಸರು ರಾಜು ಮ್ಯಾಗಿನ್ ಮೇನ್ ಅಂತ್ರಿ. ನಮ್ದು ಪ್ರಾಪರ್ ಮಾಲಿಂಗ್ಪುರ, ಕರ್ನಾಟಕದ. ಆಮೇಲೆ ನಾವು ಈ ಜಾಯಿನ್ ಆದ 2-3 ತಿಂಗಳ ನಂತರ ಬರೀ ಹೆಲ್ತ್ ಕೇರ್ ಅಷ್ಟೇ ಕೊಡ್ತಿದ್ವಿ. ಆಮೇಲೆ ಅಗ್ರಿಕಲ್ಚರ್ ಕೊಟ್ಟಿವು ನಮ್ಮ ಜೂನಿಯರ್ ಒಬ್ಬರಿಗೆ. ಅವ್ರಿಗೆ ಪ್ಲ್ಯಾನ್ ಹೇಳೋಕೋದಾಗಿಲ್ಲ, ರಿಸಲ್ಟ್ದಾವೆಲ್ಲ ನೋಡಂದ್ರು. ಅಣ್ಣ ನಾವು ಅವ್ರಿಗೆ ಗೋಧಿಗೆ ಕೊಟ್ಟಿದ್ವಿ ಸಾಯಿಲ್ ಕೇರ್, ಆಮೇಲೆ ಸನ್ಗಾಡ ಮತ್ತು ಸನ್ಸ್ಟಿಕ್ಕ ಕೊಟ್ಟ ಕೂಡಲೇ ಅವ್ರದ್ದು ಗೋಧಿದು ಫುಲ್ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ಕೂಡಲೇ ಅವ್ರು ಏನು ಮಾಡಿದ್ರು, ಮತ್ತು ಗೋಧಿಗೆ ಬಂದೈತಿ, ಕಬ್ಬಿಗೆ ನೋಡೋಣ ತಿಳಿಕ್ಷನ್ ಕಬ್ಬಿಗೆ ತೊಗೊಂಡ್ರಿ. ಕಬ್ಬು ಅಂದ್ರೆ ಶುಗರ್ ಕೇನ್. ಶುಗರ್ ಕೇನ್ ಕೊಟ್ಟಿವಿ, ಅದು ರಿಸಲ್ಟ್ ಚಲೋ ಬಂತು. ಇದನ್ನೆಲ್ಲ ನೋಡ್ಕಿಸಿಂದ ಅವರು ನಮ್ಮ ಕಂಪ್ನಿ ಒಳಗೆ ಜಾಯ್ನ್ ಆಗಿ ಅವರ 30,000 ರೂಪಾಯಿ ಖರೀದಿ ಮಾಡ್ಕಿಸಿಂದ ಇಲ್ಲಿ ಜಾಯ್ನ್ ಆಗಿ ಬಂದಾರ. ओके, क्लॅपिंग झालं पाहिजे. सरांनी गव्हासाठी आणि ऊसासाठी खूप छान रिझल्ट घेतलं आणि प्रॉडक्ट यूज करून ती व्यक्ती आज सनेसोबत बिझनेसला आल्या.